ನಮಸ್ತೆ. ಇದು ಚಾನೆಲ್ 9 ಇಂದ ಮಾತನಾಡುವಂತದ್ದು ಸರ್. ಮೇಡಮ್ ಹೇಳಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಹರಿದಾಡ್ತಾ ಇದೆ. ಸೊ ಉಳ್ಳಾಲ ಭಗವತಿ ದೇವಸ್ಥಾನದ ವಿಚಾರದಲ್ಲಿ ನೀವು ಕಾರ್ಯಕಾರಿಣಿ ಸಮಿತಿಯ ಒಬ್ಬ ಸದಸ್ಯರಿಗೆ ಜೀವ ಬೆದರಿಕೆ ಹಾಕಿದ್ದೀರಿ ಅನ್ನುವಂತಹ ಆಡಿಯೋ ಕ್ಲಿಪ್ ವೈರಲ್ ಆಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನಮ್ಗೆ ಏನಿಲ್ಲ, ಬೆಳಿಗ್ಗೆ ಏನಂತ ಹೇಳಿದ್ರೆ ಚಿರುಂಬ ಭಗವತಿ ದೇವಸ್ಥಾನ ಉಳ್ಳಾಲ ಅದು ಪ್ರಸಿದ್ಧ ಆದ ದೇವಸ್ಥಾನ. ಹೌದು. ಅದಕ್ಕೆ ಶತಮಾನದಿಂದ ಚರಿತ್ರೆ ಇದೆ ಆ ದೇವಸ್ಥಾನಕ್ಕೆ. ಆಯ್ತಾ. ಸೊ ಅದೊಂದು ಆ ದೇವಸ್ಥಾನದ ಒಂದು ಕಪ್ಪು ಚುಕ್ಕೆ ಬರುವಾಗ ನಾನು ಅದರ ಧ್ವನಿ ಎತ್ತಿದೆ ಅಷ್ಟೇ. ಬಿಟ್ರೆ ಏನಂತ ಹೇಳಿದ್ರೆ ಒಬ್ಬ ಸದಸ್ಯ, ಹೀಗೆ ರೀಸೆಂಟ್ ಆಗಿ ಬಂದ ಒಬ್ಬ ಸದಸ್ಯ ದೇವಸ್ಥಾನ ಬಗ್ಗೆ ಈ ಇದರಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಇದು ಮುಜರಾಯಿ ಇಲಾಖೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ ವಿದೌಟ್ ಪರ್ಮಿಷನ್ ಇಲ್ಲದೇನೆ. ಸೊ ಅದೇನಾಗುತ್ತೆ, ಇಷ್ಟು ನೋಡಿ, ನಾನು ಧಾರ್ಮಿಕ ಮುಖಂಡನಾಗಿ, ಒಂದು ಹಿಂದೂ ಮುಖಂಡನಾಗಿ ಒಂದು ದೇವಸ್ಥಾನ ಬಗ್ಗೆ ಈ ಒಂದು ದೇವಸ್ಥಾನ ಕಪ್ಪು ಚುಕ್ಕೆ ಬರುವಾಗ ನಾನು ಅದರ ಬಗ್ಗೆ ಧ್ವನಿ ಎತ್ತಿದೆ. ಬಿಟ್ರೆ ಬೇರೆ ಯಾವ ಸಂದರ್ಭದಲ್ಲಿ ಧ್ವನಿ ಎತ್ತಿಲ್ಲ. ಯಾಕಂದ್ರೆ ನಾನು ಹಿಂದೂ ಮುಖಂಡನಾಗಿ ಆ ದೇವಸ್ಥಾನ ಬಗ್ಗೆ ಮಾತಾಡಲೇಬೇಕಾಗುತ್ತೆ ಅಂತ ಮಾತಾಡಿದೆ ಅಷ್ಟೇ. ಬಿಟ್ರೆ ಇದ್ರ ಬಗ್ಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೆಲ್ಲ ನನ್ನ ಮನೆ ಹತ್ರ ಬಂದ್ರು. ಅವ್ರು ಬರುವಾಗ ನಾನು ಅವ್ರಿಗೆ ಈ ವಿಷಯಗಳು ನನ್ನ ಹತ್ರ ಸಂಬಂಧಪಟ್ಟ ವಿಷಯಗಳ ನನ್ನ ಹತ್ರ ಹೇಳುವಾಗ ನಾನು ಅವ್ರಿಗೆ ಸಂಬಂಧಪಟ್ಟ ಆ ದೇವಸ್ಥಾನ ಸಂಬಂಧಪಟ್ಟ ಮಣಿ ಮತ್ತೆ ಜಯಂತ್ ಕೊಂಡನ ಹತ್ರ ನಾನು ಅವ್ರ ಹತ್ರ ಫೋನ್ ಕರೆಯಲ್ಲಿ ಮಾತಾಡಿದ್ದೇನೆ. ಈ ತರ ಮಾಡಿದ ತಪ್ಪಲ್ವಾ? ಒಂದು ಹಿಂದೂಗಳ ದೇವಸ್ಥಾನವನ್ನು ಒಂದು ಕಮಿಟಿ ಆಗದೆ, ಕಮಿಟಿಯಲ್ಲಿ ಒಂದು ಪರ್ಮಿಷನ್ ಇಲ್ಲದನ್ನ ಹೋಗಿ ಮುಜರಾಯಿ ಇಲಾಖೆಗೆ ಹೋಗಿ ಇವರು ಕಂಪ್ಲೇಂಟ್ ಕೊಡೋದು ತಪ್ಪಲ್ವಾ ಅಂತ ನಾನು ಅದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಅದರಲ್ಲಿ ಬರೋದ್ರಲ್ಲಿ ಒಂದೆರಡು ಏನೋ ತಪ್ಪು ಮಾತಾಡಿರ್ಬೋದು, ಅದು ಒಪ್ಕೊಳ್ತೇನೆ, ಇಲ್ಲ ಅಂತ ಹೇಳಲ್ಲ. ಸೊ ನಾನೊಂದು ಹಿಂದೂ ದೇವಸ್ಥಾನ ಬಗ್ಗೆ ಇದನ್ನು ಬೇರೆ ಪಡಿಸಕ್ಕೆ ನಾನು ರೆಡಿ ಇರಲಿಲ್ಲ. ಆ ದೇವಸ್ಥಾನ ಯಾಕೆ ನಾನು ಅದನ್ನು ಬೇರ್ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಸಂಬಂಧಗೋಸ್ಕರ ನಾನು ಅವ್ರ ಹತ್ರ ಇಬ್ಬರುಗಳ ಹತ್ರ, ನನ್ನ ಸ್ನೇಹಿತರುಗಳ ಹತ್ರ ಮಾತಾಡಿದ್ದೇನೆ. ಆಯ್ತಾ. ಅದರಿಂದ ಇದು ಏನಂತ ಹೇಳಿದ್ರೆ ನೋಡಿ, ಅದರಲ್ಲಿ ದೇವಸ್ಥಾನದಲ್ಲಿ ಅದು ಅವರು 100-200 ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದಾರೆ. ಆ ಚರಿತ್ರೆ ಇದೆ ದೇವಸ್ಥಾನದಲ್ಲಿ. ಎಷ್ಟಾ ದೇವಸ್ಥಾನಗಳು ಎಲ್ಲ ಯಾವ ಜಾತಿಗಳು ಬಂದ್ರು ಆ ದೇವಸ್ಥಾನದಲ್ಲಿ ಯಾರಿಗೂ ಆ ದೇವಸ್ಥಾನದಲ್ಲಿ ಸಂಬಂಧಪಟ್ಟ ದೇವರ ಪ್ರಸಾದ ಕೊಟ್ಟ ಪ್ರಸಾದಗಳಲ್ಲಿ ಎಷ್ಟಾ ಕೆಲಸಗಳಾಗಿದೆ, ಎಷ್ಟಾ ಕಾಯಿಲೆಗಳು ವಾಸಿಯಾಗಿದೆ. ಆ ಸಂದರ್ಭದಲ್ಲಿ ಈಗ ಇಷ್ಟು ವರ್ಷದಿಂದ ದೇವಸ್ಥಾನ ನಡ್ಕೊಂಡು ಬರುವಾಗ ಅಧ್ಯಕ್ಷರು ಮತ್ತೆ ಅದಕ್ಕೆ ಬಟ್ಟ ಪೂಜಾರಿಗಳು ಇರುವಾಗ ಅವರಿಗೆ ಏನೂ ಒಂದು ವಿಷಯ ತಿಳಿಸದೇನೆ ಅವರು ಹೋಗಿ ಒಂದು ಮುಜರಾಯಿ ಇಲಾಖೆಗೆ ಈ ದೇವಸ್ಥಾನದಲ್ಲಿ ಲೆಕ್ಕಾಚಾರಗಳು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಲೆಟರ್ ಕೊಟ್ಟಿದ್ರು. ಅದು ತುಂಬಾ ಕಪ್ಪು ಚುಕ್ಕಿ ಅಲ್ಲ ಅಂತ ಹೇಳ್ಬಿಟ್ಟು ಆ ಸಂಬಂಧಗೋಸ್ಕರ ನಾನು ಮಾತಾಡಿದೆ. ಬಿಟ್ರೆ ಬೇರೆ ಏನು ವಿಷಯಕ್ಕೆಲ್ಲ ಮಾತಾಡಿದ್ ನಾನು. ಬಟ್ ಇದಕ್ಕೆ ಸಾಕ್ಷಿ ಅನ್ನುವಂತೆ ಈಗ ಆಡಿಯೋ ಕ್ಲಿಪ್ ಇದೆ ಅಲ್ವಾ ಸರ್? ಮೇಡಮ್ ಸಾಕ್ಷಿಗಳು ಕೊಡ್ತಾರೆ ಮೇಡಮ್, ಕೊಡುವಾಗಲ್ಲ ಏನಿದೆ ಮೇಡಮ್, ಈಗ ಮಾತಾಡೋದ್ರಲ್ಲಿ ಒಂದೆರಡು ಸೇರಿಸಿ ಮಾತಾಡಿರ್ತಾರೆ. ನೋಡಿ ಅದು ನಾನು ಸಂಬಂಧಪಟ್ಟ ಅವನಿಗೇನು ನಾನು ಡೈರೆಕ್ಟ್ ಫೋನ್ ಕರೆ ಮಾಡಿಲ್ಲಲ್ಲ. ನಾನು ಸಂಬಂಧಪಟ್ಟ ನನ್ನ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಸ್ನೇಹಿತರುಗಳ ಹತ್ರ ನಾನು ಮಾತಾಡಿದ್ದು. ಬಿಟ್ರೆ ಬೇರೆ ಏನು ಮಾತಾಡಿಲ್ಲ ನಾನು. ಆಯ್ತಾ. ಈಗ ನಾನು ಹಿಂದೂ ಮುಖಂಡನಾಗಿ ಒಂದು ದೇವಸ್ಥಾನವನ್ನು ಡಿವೈಡ್ ಮಾಡೋಕ್ಕೆ ಯಾವ ಹಿಂದೂ ಮುಖಂಡ ಬಿಡ್ತಾನೆ ಮೇಡಮ್? ನಾನು ಪಕ್ಷ ಯಾವುದೇ ಇರಲಿ, ಅದು ಸೆಕೆಂಡರಿ. ಒಂದು ಹಿಂದೂ ಮುಖಂಡನಾಗಿ ನಾನು ಹಿಂದುತ್ವ ಬಗ್ಗೆ ದೇವಸ್ಥಾನ ಬಗ್ಗೆ ನಾನು ಮಾತಾಡಿದೆ. ಬಿಟ್ರೆ ಬೇರೆ ಯಾವ ಕಲ್ಮಶವಾಗಿ ನಾನು ಮಾತಾಡಿಲ್ಲ ಅದ್ರ ಬಗ್ಗೆ. ಅರ್ಥ ಆಯ್ತಾ. ಸೊ ಒಂದು ದೇವಸ್ಥಾನ ಇಷ್ಟು ವರ್ಷ ಇರುವ ಚರಿತ್ರೆ ದೇವಸ್ಥಾನ ಅದೊಂದು ಡಿವೈಡ್ ಮಾಡೋಕ್ಕೆ ಯಾರು ಬಿಡ್ತಾರೆ ಮೇಡಮ್? ಆ ಸಂಬಂಧಗೋಸ್ಕರ ನಾನು ಅದಕ್ಕೆ ನನ್ನ ಸಂಬಂಧಪಟ್ಟ ದೇವಸ್ಥಾನಗಳ ಹತ್ರ ನಾನು ಮಾತಾಡಿದೆ. ಬಿಟ್ರೆ ಬೇರೆ ಏನು ನಾನು ಮಾತಾಡಿಲ್ಲ. ಮತ್ತೆ ನನಗೆ ಈ ಆಡಿಯೋ ಕ್ಲಿಪ್ ಅಲ್ಲಿ ಹರಿದಾಡೋದಕ್ಕೆ ನಾನು ಅದನ್ನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನೇನು ಕೆಟ್ಟದಾಗಿ ಏನು ಮಾತಾಡಿಲ್ಲ. ಅದೇನಾಗ್ತದೆ ಅದಕ್ಕೆ ಸಂಬಂಧಪಟ್ಟಾಗ ಹೋಗಿ ಆಡಿಯೋ ಕ್ಲಿಪ್ ಅನ್ನು ಅವರು ರಿಲೀಸ್ ಮಾಡಿದ್ದಾರೆ. ಸರಿ, ಹಾಗಾದ್ರೆ ಈ ಆರೋಪದ ಬಗ್ಗೆ ನಿಮ್ಮ ಸ್ಪಷ್ಟನೆ ಇದೆ ಅಲ್ವಾ ಸರ್? ಖಂಡಿತ ಮೇಡಮ್. ನಾನು ಅವತ್ತು ನೋಡಿ, ಇವತ್ತು ಹೇಳೋದು ಒಂದೇ, ನಾಳೆ ಒಂದು ಹಿಂದುತ್ವ ದೇವಸ್ಥಾನದಲ್ಲಿ ಡಿವೈಡ್ ಮಾಡಕ್ಕೆ ನಾನು ಖಂಡಿತ ಆಗಿ ಬಿಡಲ್ಲ. ಯಾಕಂದ್ರೆ ಆ ದೇವಸ್ಥಾನ ಯಾರ ಇರ್ಲಿ, ಯಾಕಂದ್ರೆ ಆ ದೇವಸ್ಥಾನ ಚರಿತ್ರೆ ಇದೆ. ಆ ಚರಿತ್ರೆ ಇರುವ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಇಷ್ಟು ವರ್ಷ ಒಂದು ಕಂಪ್ಲೇಂಟ್ ಹೋಗಿಲ್ಲದ ಇವತ್ತು ಯಾಕೆ ಮೊನ್ನೆ ರೀಸೆಂಟ್ ಆಗಿ ಬಂದ ಒಬ್ಬ ಸದಸ್ಯ 6-8 ತಿಂಗಳಲ್ಲಿ ಬಂದ ಸದಸ್ಯ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ಅಂತ ಹೇಳಿದ್ರೆ ಹಾಗಾದ್ರೆ ತಪ್ಪಲ್ಲ ಅಂತ ನಾನು ಅಷ್ಟೇ ಪ್ರಶ್ನಿಸಿದೆ. ಬಿಟ್ರೆ ಆ ಸಂಬಂಧಪಟ್ಟ ಸದಸ್ಯರೆಲ್ಲ ನನ್ನ ಮನೆ ಹತ್ರ ಬಂದಕ್ಕೆ ನಾನು ಅದನ್ನು ಪ್ರಶ್ನಿಸೇ ಮಾಡಿದೆ. ಬಿಟ್ರೆ ಅದು ನಾನು ನೇರವಾಗಿ ಅವನಿಗೆ ಕರೆ ನಾನು ಮಾಡಲಿಲ್ಲ. ನನ್ನ ಸಂಬಂಧಪಟ್ಟ ದೇವಸ್ಥಾನದ ಸದಸ್ಯರಿಗೆ ನಾನು ಫೋನ್ ಮಾಡಿ ಅದು ನನ್ನ ಸ್ನೇಹಿತರಿಗೆ ಮಾಡಿದ್ದೇನೆ. ಜಯಂತ್ ಕೊಂಡನಾಗ್ಲಿ ಮಣಿಯವರಿಗೆ ಮಾಡಿದ್ದು. ಬಿಟ್ರೆ ಬೇರೆ ಯಾವ ಉದ್ದೇಶ ಪೂರ್ವಕವಾಗಿ ನಾನು ಮಾತಾಡಿಲ್ಲ ಮೇಡಮ್. ಓಕೆ ಸರ್, ಧನ್ಯವಾದ ಸರ್. ಥ್ಯಾಂಕ್ಸ್ ಮೇಡಮ್.